ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ. ದೇವನಹಳ್ಳಿ ವರದಿ. ಬಿಜೆಪಿ ಪಕ್ಷವು ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ರೈತ ವಿರೋಧಿ ನಿರ್ಧಾರಗಳನ್ನು ಧಿಕ್ಕರಿಸಿ ಪ್ರತಿಭಟನೆಯನ್ನ ಮಾಡಲಿದ್ದೇವೆ. ಮುಖ್ಯವಾಗಿ ರಾಜ್ಯದಲ್ಲಿ ರೈತ ವಿದ್ಯಾನಿಧಿಯನ್ನ ನೀಡುವುದನ್ನು ನಿಲ್ಲಿಸಿರುವುದು ಅಕ್ಷಮ್ಯ ಖಂಡನೀಯ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿವಿ ಲೋಕೇಶ್ ಗೌಡ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಬೀರಸಂದ್ರ ಗ್ರಾಮದ ಜಿಲ್ಲಾಡಳಿತ ಭವನದ ಎದುರು ಬಿಜೆಪಿ ಪಕ್ಷದ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಹಾಗೂ ಸಮಸ್ತ ಕಾರ್ಯಕರ್ತರೊಂದಿಗೆ ಅಪರ ಜಿಲ್ಲಾಧಿಕಾರಿಗಳಾದ ಅಮರೀಶ್ ರವರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಗಳ ಬಗ್ಗೆ ಪ್ರತಿಭಟಿಸಿ ಮನವಿ ಪತ್ರವನ್ನ ಸಲ್ಲಿಸಿ ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರವು ಉಚಿತಗಳನ್ನ ನೀಡುವ ಬರದಲ್ಲಿ ರೈತ ವಿದ್ಯಾರ್ಥಿಗಳ ಹಿಂದುಳಿದ ಸಮಾಜಗಳ ಅಭಿವೃದ್ಧಿಯ ಅನುದಾನಗಳನ್ನ ಬಳಸುವುದನ್ನ ನಿಲ್ಲಿಸಬೇಕು. ಇಲ್ಲವಾದಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನ ರೂಪಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಆರಕ್ಷಕ ಸಿಬ್ಬಂದಿಯವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷ ದೇವನಹಳ್ಳಿ ರೈತ ಮೋರ್ಚಾದ ವತಿಯಿಂದ ಹಾಗೂ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಇವತ್ತು ಏನು ಇಡೀ ಅಂತ 31 ಜಿಲ್ಲೆಗಳಲ್ಲಿಯೂ ಜಿಲ್ಲಾ ಹೆಡ್ ಕೋಣೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ವತಿಯಿಂದ ರೈತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ಧೋರಣೆಗಳನ್ನು ಧಿಕ್ಕರಿಸಿ ಇವತ್ತು ಪ್ರತಿಭಟನೆಯನ್ನು ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದೆ. ಅದೇ ರೀತಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ತಾಲೂಕು ಅಧ್ಯಕ್ಷರಾದ ಸುಂದರೇಶ್ ಅವರೇ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಮತ್ತು ದಲಿತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಅದನ್ನು ಖಂಡಿಸಿ SC ಮೋರ್ಚಾದ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿ DC ಅವರಿಗೆ ಒಂದು ಪ್ರತಿಭಟನಾ ಮಾಡಿ ಮೆರವಣಿಗೆ ಮಾಡಿ ಒಂದು ಮನವಿ ಪತ್ರವನ್ನು DC ಅವರ ಮುಖಾಂತರ ಎಲ್ಲ ಕೇಂದ್ರ ಸ್ಥಾನಗಳಲ್ಲಿ 2 ದಿನಗಳ ಹಿಂದೆ ನೀಡಿತು. ಇವತ್ತು ಇಡೀ 31 ಜಿಲ್ಲೆಗಳಲ್ಲಿ ಮತ್ತು 39 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಬಿಜೆಪಿ ಸಂಘಟನೆಗೋಸ್ಕರ 39 ಜಿಲ್ಲೆಗಳನ್ನು ನಾವು ಮಾಡ್ಕೊಂಡಿದ್ವಿ. ಅದರ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಏಕಕಾಲದ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಕಣ್ಣು ತೆರೆಯಿಂದ ನಾವು ಈ ಒಂದು ಮಾಡ್ತಾ ಇದ್ದೀವಿ. ಇವತ್ತು ತಮ್ಮ ರೈತ ಮಕ್ಕಳಿಗರಿಗೆ ಆಟೋ ಚಾಲಕ ಮಕ್ಕಳಿಗೆ ಅನುಕೂಲ ಆಗಲಿ 11 ಲಕ್ಷ ಕುಟುಂಬದ ವರ್ಗದವರಿಗೆ 400 ಕೋಟಿ ದುಡ್ಡನ್ನ ಆಗ್ಲೇ ಅದು ಡಿಸ್ಬರ್ಸ್ಮೆಂಟ್ ಭಾರತೀಯ ಜನತಾ ಪಕ್ಷದ ಬೊಮ್ಮಾಯಿ ಸರ್ಕಾರದಲ್ಲಿ ಅದನ್ನ ಕೂಡಲೇ ಅದನ್ನ ರದ್ದು ಮಾಡಿದೆ. ಇದರ ವಿರುದ್ಧ ನಮ್ಮ ಅದೇ ರೀತಿ ಇವತ್ತು APMC ಆಗಿದೆ. ರೈತರು ಇವತ್ತು ತಾನು ಬೆಳೆದ ಬೆಲೆ ಸಿಗ್ತದೋ ಅಲ್ಲಿ ಮಾರಬಹುದು ಅಂತ ಒಂದಿದ್ರು ರಾಜ್ಯ ಸರ್ಕಾರ ಕೃಷಿ ಮಾರುಕಟ್ಟೆ ನೀವು ಹೋರಾಟ ಮಾಡಬೇಕು, ಇಲ್ದಿದ್ರೆ ನಿಮ್ಗೆ 5,000 ರೂಪಾಯಿ ಫೈನ್ ಹಾಕ್ತೇವೆ ಅಂತ ಬೇರೆ ತರ ಮಾಡಿದ್ದಾರೆ. ಇದರ ವಿರುದ್ಧ ವಿದ್ಯಾಸಿರಿ ಯೋಜನೆಯ ಜೊತೆ ಶಕ್ತಿ ಯೋಜನೆ ಇವತ್ತು 50,000 ರೈತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿತ್ತು. ಆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಹೊಂದಿದ್ದವರಿಗೆ 10,000 ರೂಪಾಯಿ ಕೃಷಿ ಚಟುವಟಿಕೆಗಳಿಗೋಸ್ಕರ ಕೃಷಿ ನಿರಂತರವಾಗಿ ನಡೆಯಬೇಕು 10,000 ರೂಪಾಯಿ ಸಹಾಯಧನ ಕೊಟ್ಟಿದ್ರು. ಅದನ್ನು ರದ್ದುಗೊಳಿಸಿದ್ದಾರೆ. ಕೃಷಿ ಭೂಮಿಯನ್ನ ಯಾರು ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ HM ರವಿಕುಮಾರ್ ಮಾತನಾಡಿ, ಬಿಜೆಪಿ ಸರ್ಕಾರ ರೈತರ ಪರವಾಗಿ ಸಾಕಷ್ಟು ಯೋಜನೆಗಳನ್ನು ಕೊಟ್ಟಿದ್ದು ರೈತರ ಜೀವನ ಮಟ್ಟವನ್ನ ಉನ್ನತಿಗೊಳಿಸಲು ಕಳೆದ ಬಜೆಟ್ನಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿತ್ತು. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ರೈತಾಪಿ ವರ್ಗವನ್ನ ನಿರ್ಲಕ್ಷಿಸಿದೆ. ರಾಜ್ಯದ ಆರ್ಥಿಕತೆಯು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೃಷಿ ಕ್ಷೇತ್ರವನ್ನ ಅವಲಂಬಿಸಿರುವುದು ತಿಳಿಯದ ಕಾಂಗ್ರೆಸ್ ಪಕ್ಷದ ಮನಸ್ಥಿತಿಗೆ ಸಾಕ್ಷಿ. ತನ್ನ ರೈತ ವಿರೋಧಿ ನೀತಿಯನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸಿಕೊಳ್ಳದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟವನ್ನ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು.
ಇವತ್ತಿನ ದಿವಸ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ, ನೆಲಮಂಗಲ, ಹೊಸಕೋಟೆ ತಾಲೂಕಿನ ಎಲ್ಲ ನಮ್ಮ ರೈತ ಮೋರ್ಚಾ ಪದಾಧಿಕಾರಿಗಳು, ಪೇರೆಂಟ್ ಪಾರ್ಟಿನ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಯೋಜನೆಗಳನ್ನು ಇವತ್ತು ಈ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಅದನ್ನು ನಾವು ಪ್ರತಿಯೊಬ್ಬರು ಆಯಾ ಜಿಲ್ಲಾ ಕೇಂದ್ರದಲ್ಲಿ ಸೇರಿಸಬೇಕನ್ನ ಪ್ರತಿಭಟನೆ ಮಾಡಬೇಕು. ಆ ಮುಖಾಂತರ ಸರ್ಕಾರಕ್ಕೆ ಇದನ್ನು ತೋರಿಸ್ಬೇಕಂತ ಹೇಳಿದ್ದಾರೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಸರ್ಕಾರದಲ್ಲಿ ಅನೇಕ ಯೋಜನೆಗಳನ್ನ ಮಾಡಿದ್ರು. ಇವತ್ತು ನಮ್ಮ ಸಾಹೇಬ್ ಹೇಳ್ದಂಗೆ ಇವತ್ತು ಯಾವುದೋ APMC ಇರುವುದು, ಅದನ್ನು ಇವತ್ತು ಆ ಕಾಯ್ದೆಯನ್ನು ತಾನು ಬೆಳೆದ ರೈತ ನೇರವಾಗಿ ಅದನ್ನ ಮಾರಾಟ ಮಾಡಬಹುದಾಯಿತು. ಇವತ್ತು ಇವರು ದಳ್ಳಾಳಿಗಳ ಮುಖಾಂತರ ಮತ್ತು ಏಜೆಂಟ್ ಮುಖಾಂತರ ಮಾಡಿದ್ದಾರೆ. ಅದು ಬೇಡ ಅಂತ ರದ್ದು ಮಾಡಿದ್ದಾರೆ. ಇವತ್ತು ವಿದ್ಯಾಸಿರಿ ರೈತರ ಮಾನ ಇಲ್ಲ, ಇದೊಂದು ಲಜ್ಜೆಗಿಡದ ಅಂತ ನಾವು ಹೇಳೋದು ಇವರೇ. ಅದೇ ರೀತಿ ನಮಗೆ ಇರ್ತಕ್ಕಂಥ ಯೋಜನೆಗಳು ಸನ್ಮಾನ ಏನು ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಇದ್ರ ಮಾರು 50 ಲಕ್ಷ ಜನರು ಅದು ಕಳಿಸಿದ್ದಾರೆ. ಇವ್ರಿಗೆ ಧಾರಾಳವಾಗಿ ರೈತರು ಇವರು ನಿಜವಾದ ರೈತರ ಕೈ ಇಲ್ಲ. ಕೇವಲ 2ನೇ ತಿಂಗಳು 42 ಇವರಿಲ್ಲ. ಇವತ್ತು ನಮ್ಮ ದೇಶಕ್ಕೆ ಅನ್ನ ಕೊಡುವಂತ ಅವ್ರ ಜೀವ ಆಟ ಆಡ್ತಾರೆ. ಕಾಲಕ್ಕೂ ಇವತ್ತು ಸರ್ಕಾರ ಆಗ್ತದೆ, ಇದು ಜಾಸ್ತಿ ಇವತ್ತು ಹಿಂದಿದೆ ಅಂತಂದ್ರೆ ಇವತ್ತು ಸನ್ಮಾನ್ಯ ಇದೇ ಸಂದರ್ಭದಲ್ಲಿ ಮುಖಂಡರಾದ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ವತ್ಸಲ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಪ್ರಸಾದ್, ಗೋಪಿ, ನಾಗರಾಜು, ಓಬದೇನಹಳ್ಳಿ ಮುನಿಯಪ್ಪ, ಜಿಲ್ಲಾ ಉಪಾಧ್ಯಕ್ಷ ನಾರಾಯಣಸ್ವಾಮಿ, ವಿಶ್ವನಾಥಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ವಿನಯ್ ಕುಮಾರ್, ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಸುಂದರೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿಜಯಪುರ ರವಿಕುಮಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ನಾಗವೇಣಿ, ತಾಲೂಕು ಬಿಜೆಪಿ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರುಗಳಾದ ಬೊಮ್ಮಾವರ ನಾಗವೇಣಿ ಮಂಜುನಾಥ್, ದಾಕ್ಷಾಯಿಣಿ ಶ್ರೀಧರ್, ರಜನಿ ಕನಕರಾಜ್, ವೀಣಾ, ವಿಜಯಪುರ ಟೌನ್ ಬಿಜೆಪಿ ಮಾಜಿ ಅಧ್ಯಕ್ಷ ರಾಮು ಭಗವಾನ್, ಸೋಷಿಯಲ್ ಮೀಡಿಯಾ ಸಾಗರ್, ಮುಖಂಡರುಗಳಾದ ಸುರೇಶ್, ಪ್ರೇಮ ಹಾಗೂ ಅನೇಕ ಮುಖಂಡರು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು. ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ಅಧ್ಯಕ್ಷರಾದಂಥ HM ರವಿಕುಮಾರ್ ಅವರಿಗೆ ತಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೇನೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಗಂಗಾ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ, ಗೋ ಮಾತಾ ಕಿ ಜೈ. बोलो भारत माता की, बोलो भारत माता की, भारतीय जनता पार्टी के, भारतीय जनता पार्टी के.